ಕೋಗಿಲು ಗ್ರಾಮದ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದವರಿಗೆ ಸದ್ಯ ಫ್ಲಾಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ತುತ್ತಾಗಿದೆ. ಬಿಜೆಪಿ ನಾಯಕರು ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99 ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿ ಈ ವಿಚಾರಕ್ಕೆ ಈಗ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ಅಕ್ರಮ ಒತ್ತುವರಿ ಮಾಡಿದ್ರು ಕೂಡ, ಅಕ್ರಮವಾಗಿ ಈ ಜಾಗದಲ್ಲಿ ನೆಲೆಸಿದ್ರು ಕೂಡ ಅವರಿಗೆ ಫ್ಲಾಟ್ ಕೊಡೋದಕ್ಕೆ ಹೊರಟಿದ್ದಾರೆ. ಅಕ್ರಮವನ್ನು ಬೆಂಬಲಿಸುವಂತ ಕೆಲಸ ಆಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರ ಸೂಚನೆಯ ಕಾರಣಕ್ಕಾಗಿ ಮುಸ್ಲಿಂ ಓಲೈಕೆ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಮುಸ್ಲಿಂ ಓಲೈಕೆಗೋಸ್ಕರ ಇದನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ, ಛಲವಾದಿ ನಾರಾಯಣ ಸ್ವಾಮಿ ಸೇರಿ ಬಿಜೆಪಿ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತ ದೃಶ್ಯ ನೋಡ್ತಾ ಇದ್ದೀರಿ ನೀವು. ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು. ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತಾನೂ ಹೇಳಿದ್ರು. ಈ ಮಧ್ಯೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿರುವಂತ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ಓಲೈಕೆಯ ರಾಜಕಾರಣವನ್ನ ಮಾಡ್ತಾ ಇದೆ. ಮುಸಲ್ಮಾನರು ಅನ್ನುವಂತ ಏಕೈಕ ಕಾರಣಕ್ಕಾಗಿ ನಿಯಮಗಳನ್ನ ಗಾಳಿಗೆ ತೂರಿ ಫ್ಲಾಟ್ ಕೊಡೋದಕ್ಕೆ ಹೊರಟಿದೆ ಅನ್ನೋದು ಬಿಜೆಪಿ ನಾಯಕರ ಆಕ್ಷೇಪ. ಸ್ಥಳಕ್ಕೆ ಭೇಟಿ ನೀಡಿರುವಂತ ದೃಶ್ಯ ಇದು. ಬಿಜೆಪಿ ನಾಯಕರು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ, ಈಗ ಬಿಜೆಪಿ ನಾಯಕರು ಯಾವ ನಿಲುವಿಗೆ ಬದ್ಧರಾಗಿದ್ದಾರೆ, ಏನ್ ಹೇಳ್ತಿದ್ದಾರೆ ಈ ವಿಚಾರದಲ್ಲಿ? ರಕ್ಷತ್, ನಿನ್ನೆಯಿಂದ ಬಿಜೆಪಿ ನಾಯಕರು ಬಹಳ ಗಟ್ಟಿ ಧ್ವನಿಯಿಂದ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ರು. ಇವತ್ತು ಸ್ವತಃ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರಬಹುದು, ಅದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತು ಇಲ್ಲಿಯ ಸ್ಥಳೀಯ ಬಿಜೆಪಿ ಮುಖಂಡರಾಗಿರುವಂಥ ತಮ್ಮೇಶ್ ಗೌಡರು ಮತ್ತು ಕಾರ್ಯಕರ್ತರೆಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಡೆದಿರುವಂಥ ಮನೆಗಳನ್ನು ವೀಕ್ಷಣೆಯನ್ನು ಮಾಡಿದರು ಮತ್ತು ಇಲ್ಲಿ ಸ್ಥಳೀಯರಾಗಿ ಇನ್ನೂ ಕೂಡ ಮನೆಗಳನ್ನು ತೆರವು ಮಾಡಿದ್ರು ಕೂಡ ಇಲ್ಲೇ ಒಂದು ಚಿಕ್ಕ ಚಿಕ್ಕ ಟೆಂಟ್ಗಳನ್ನು ಹಾಕ್ಕೊಂಡು ಹಾಗೆ ಇಲ್ಲಿ ವಾಸವಾಗಿದ್ದಾರೆ. ಅಂಥವರಲ್ಲಿ ಕೆಲವರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಅವರಿಗೆ ರಕ್ಷತ್ ನಿಜವಾಗಿಯೂ ಕೂಡ ಈ 15-25 ವರ್ಷಗಳ ನಾವು ಇಲ್ಲಿ ಇದ್ದೀವಿ ಹೇಳುವಂಥ ಮಾತುಗಳನ್ನೇನು ಹೇಳ್ತಾರೆ, ಆದರೆ ಒಬ್ಬರಿಗೂ ಕೂಡ ಕನ್ನಡ ಬರ್ತಾ ಇರಲಿಲ್ಲ. ಅವ್ರಿಗೆ ಕೇಳಿದ್ರು, ನೀವು ಎಲ್ಲಿಂದ ಬಂದಿದ್ರಿ, ಆಂಧ್ರದಿಂದ ಬಂದಿದ್ರು, ಎಲ್ಲಿಂದ ಬಂದಿದ್ರಿ ಹೇಳುವಂಥ ಪ್ರಶ್ನೆಯನ್ನು ಮಾಡಿದಾಗ ಎಲ್ಲರೂ ಕೂಡ ನಮ್ಮ ನೆರೆಹೊರೆಯ ರಾಜ್ಯದ ಹೆಸರುಗಳನ್ನು ಹೇಳ್ತಾರೆ. ಆದರೆ ಬಿಜೆಪಿಗರ ಆರೋಪ, ಇವರು ಯಾರೂ ಕೂಡ ನಮ್ಮ ಕರ್ನಾಟಕದವರಲ್ಲ ಅಥವಾ ನಮ್ಮ ದೇಶದವರಲ್ಲ, ಬಾಂಗ್ಲಾದಿಂದ ಬಂದಂಥವರು, ಪಶ್ಚಿಮ ಬಂಗಾಳದ ಮೂಲಕ ಕರ್ನಾಟಕಕ್ಕೆ ಬಂದಿದ್ದಾರೆ. ಹೀಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಮನೆಯನ್ನು ಕೊಡಬಾರ್ದು, ಯಾವ ಆಧಾರದ ಮೇಲೆ ಮನೆಯನ್ನು ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ನೀನೇ ಕೂಡ ಮಾಡ್ತಾ ಇದ್ರು. ಸ್ವತಃ ಸ್ಥಳದಿಂದ ನಮ್ಮ ಜೊತೆ ಮಾತನಾಡೋದಕ್ಕೆ, ಯಶನಟ್ ಸುವರ್ಣ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಹಿರಿಯ ನಾಯಕರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ. ನಿನ್ನೆಯಿಂದ ಕೂಡ ನಿಮ್ಮೆಲ್ಲರ ಹೇಳಿಕೆ ನಾವು ನೋಡ್ತಾ ಇದ್ವಿ. ನಿಮ್ಮದು ಒಂದೇ ಒಂದು ಮಾತು, ಇವ್ರು ಯಾರೂ ಕೂಡ ಭಾರತೀಯರಲ್ಲ, ಇವರೆಲ್ಲ ಬಾಂಗ್ಲಾದವರು ಅಂತ. ಯಾವ ಪುರಾವೆ ಇದೆ ನಿಮ್ಮ ಬಳಿ? ನೋಡಿ, ಈ ಮುಂಚೆನೂ ಏನು ಮಹದೇವಪುರ ಕ್ಷೇತ್ರದಲ್ಲಿ ಒಂದು 400 ಮನೆಗಳು ಅಲ್ಲೂ ಸಹ ಈ ರೀತಿ ತೆರವುಗೊಳಿಸುವಂಥದ್ದು ಆಗಿತ್ತು. ಆಗಲೂ ಅವರೆಲ್ಲ ಬಾಂಗ್ಲಾ ಮೂಲದವರೇ ಅಂತಲೇ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿತ್ತು. ಇವತ್ತಿಲ್ಲೂ ಸಹ ಇವರೆಲ್ಲ ಬಾಂಗ್ಲಾದೇಶಕ್ಕೆ ಸೇರಿರೋರು, ಇಲ್ಲಿ ನುಸುಳಿ ನಮ್ಮ ಭಾರತದೊಳಗಡೆ ಬಂದಿದ್ದಾರೆ. ಅವ್ರಿಗಿಲ್ಲೆಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ, ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕೆಲವು ರಾಜ್ಯದಲ್ಲಿ ಸಾಫ್ಟ್ ಲ್ಯಾಂಡಿಂಗನ್ನು ಕೊಟ್ಟು ಒಳಗಡೆ ಬರೋಗಿ ಮಾಡಿಕೊಂಡು ಅವ್ರನ್ನ ಬೇರೆ ಬೇರೆ ಭಾಗದಲ್ಲಿ ಕೊಂಡೊಯ್ಯುವಂಥ ವ್ಯವಸ್ಥಿತವಾದಂಥ ಒಂದು ಜಾಲ ಆಗ್ತಿರೋಂಥದ್ದಿದೆ. ಅದರ ಪರಿಣಾಮವಾಗಿಯೇ ಇವತ್ತು ಇಲ್ಲಿ ಬಂದು ನೆಲೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇದು ವ್ಯವಸ್ಥಿತವಾದಂಥ ಜಾಲ ಮತ್ತು ಇವರಿಗೆ ಬೇಕಾಗಿರೋ ದಾಖಲೆ ಇನ್ನೊಂದು ಮತ್ತೊಂದು ಮಾಡಿಕೊಡುವಂಥದ್ದಾಗಿದೆ. ಹಾಗಾಗಿ ದೇಶ ವಿರೋಧಿಗಳು, ನಮ್ಮ ದೇಶಕ್ಕೆ ಭದ್ರತೆಗೂ ಆತಂಕ, ಸುರಕ್ಷಿತವಾಗಿ ಎಲ್ಲಿರೋಕ್ಕಾಗತ್ತೆ? ಇಲ್ಲಿ ನಮ್ಮ ಭದ್ರತೆಗೂ ಆತಂಕ ಇದೆ ಮತ್ತು ಇಲ್ಲೀಗಲ್ ಎಂಟ್ರಿ ಪಡ್ಕೊಂಡಿರೋಂಥ ಈ ವ್ಯಕ್ತಿಗಳ ಹಿನ್ನೆಲೆ ಇವತ್ತು ಇಲ್ಲಿ ಕಾನೂನಿನಲ್ಲೂ ಗೃಹ ಇಲಾಖೆ ವಿಫಲವಾಗಿರೋದು ಮತ್ತು ಸರ್ಕಾರನೂ ವಿಫಲವಾಗಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಸರ್ಕಾರದಲ್ಲಿ ಸ್ಪಷ್ಟ ಉತ್ತರ ಇಲ್ಲ. ಇವತ್ತು ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಿದೆ. ಇವತ್ತಿಷ್ಟು ಅಸಹಾಯಕವಾಗಿ ಮಾಹಿತಿಯನ್ನು
ಇದುವರೆಗೂ 10 ದಿನ ಆಗಿದೆ. ಇವಾಗ 20ನೇ ತಾರೀಕು ಇದನ್ನು ತೆರವುಗೊಳಿಸುವಂಥದ್ದಾಗಿದೆ. ಇಲ್ಲಿ ನೋಡಿದಾಗ ಏನು ಅನಿಸ್ತು? ತುಂಬ ಜನರ ಹತ್ರ ಮಾತಾಡಿದ್ರಿ, ಕೆಲವರು ಕನ್ನಡ ಕೂಡ ಬರ್ತಾ ಇರಲಿಲ್ಲ. ಆಮೇಲೆ ನಿಮ್ಮ ನಾಯಕರು ಹೇಳ್ತಾ ಇದ್ರು, ಅಶೋಕ್ ಅವರು, ಯಾರು ಜಮೀರ್ ಅವರ ಸ್ಪೆಷಲ್ ಆಫೀಸರ್, ಅವರೇನೋ ಬಂದು ಇನ್ನೇನು ಸಜೆಷನ್ ಮಾಡಿದ್ದಾರೆ ಅಂತ. ಏನದು? ನೋಡಿ, ಸರ್ಫರಾಜ್ ಅವರು ಏನು ಅಂದರೆ, ನಾವು ಕೇಳಿರೋ ಸುದ್ದಿ, ಸರ್ಫರಾಜ್ ಅವರು ಇಲ್ಲಿರೋರು ಏನೆಲ್ಲ ದಾಖಲೆಯನ್ನು ಹುಟ್ಟಿಸ್ಬೋದು, ಏನೆಲ್ಲ ಕವರಪ್ ಮಾಡ್ಬೋದು ಮಾಡಿ ಅಂತ, ಡೀಪಾಗಿ ಹೋಗ್ಬೇಡಿ ಕವರಪ್ ಮಾಡಿ ಇವ್ರನ್ನ ಹೇಗೆ ರಕ್ಷಣೆ ಮಾಡ್ಲಿಕ್ಕಾಗುತ್ತೋ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿ ಅಂತ ಇಲ್ಲೇನು ಕೇಳ್ಪಡ್ತಿದ್ದು. ಈಗ ವಸೀಮ್ ಅನ್ನೋಂಥ ವ್ಯಕ್ತಿ ಇಲ್ಲಿ ವ್ಯವಸ್ಥಿತವಾದಂಥ ಜಾಲ ನಡೆಸ್ತಿರುವಂಥದ್ದು. ಹಾಗಿದ್ರೆ ಇವರು 2015 ಮುಂಚೆ ಇದ್ದರೆ, 2015 ಮುಂಚೆ ಅಸ್ತಿತ್ವ ಇದ್ದರೆ 94cc ಹಾಕಿರೋರು. ಇಲ್ಲಿ ಸುತ್ತಮುತ್ತ ಇದು ಒಂದೇ ಅಲ್ಲ, ಈ ಸುತ್ತಮುತ್ತ ಎಲ್ಲ ನಾವು ಬೆಟ್ಟದ ಮೇಲೆ ಹೋದ್ವಲ್ಲ, ಈ ಬೆಟ್ಟದ ಮೇಲೆ ಇರುವಂಥ ಸುತ್ತಮುತ್ತ ಎಲ್ಲ ತೊಗೊಂಡ್ರು ಯಾರು 2015 ಮುಂಚೆ ಒಂದೇ ಒಂದು ಎಲಿಜಿಬಲ್ ಅರ್ಜಿ ಒಂದೇ ಒಂದಿಲ್ಲ. ಹಾಗಾಗಿ ಇಲ್ಲಿ ಇತ್ತೀಚೆಗೆ ಬಂದಿರುವಂಥದ್ದು. ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಅಶೋಕ್ ಅವರು ಸ್ಯಾಟಲೈಟ್ ಮ್ಯಾಪೇ ತೋರಿಸ್ತಾ ಇದ್ದಾರೆ. 2023ವರೆಗೂ ಯಾರು ಇಲ್ಲ. ಇತ್ತೀಚೆಗೆ ಈಗ ಕಟ್ಕೊಂಡಿರುವಂಥ ಮನೆ ಹೊಸದಾಗಿ ಎಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಟ್ಟಿರುವಂಥದ್ದು ಇದೆ. ವ್ಯವಸ್ಥಿತವಾಗಿ ಜಾಲ, ಅದೇ ಹೇಳನಲ್ಲ, ಆರ್ಗನೈಸ್ ಕ್ರೈಮ್. ಸೊ ಇಟ್ ಈಸ್ ಎ ಕ್ರೈಮ್. ಇವಾಗ ಬರ್ತ್ ಸರ್ಟಿಫಿಕೇಟ್ ನೋಡಿ, ಅವ್ರ ಚೆಕ್ ಲಿಸ್ಟ್ನಲ್ಲಿ ನಾವು ನೋಡಿದ್ವಲ್ಲ, ಈಗ ಚೆಕ್ ಲಿಸ್ಟಲ್ಲಿ ಬರ್ತ್ ಸರ್ಟಿಫಿಕೇಟೇ ಕೇಳಿಲ್ಲ. ಮೂಲ, ಎಲ್ಲದಕ್ಕೂ ಮೂಲ ಯಾವುದು? ಬರ್ತ್ ಸರ್ಟಿಫಿಕೇಟ್. ಈ ಬರ್ತ್ ಸರ್ಟಿಫಿಕೇಟೇ ಇಲ್ಲ ಇವ್ರದಲ್ಲಿ. ಸರ್ಕಾರ ಈಗ ಮನೆ ಕೊಡೋದಕ್ಕೆ ಹೊರಟಿದೆಯಲ್ಲ. ನೋಡಿ, ಸರ್ಕಾರ ಈ ರಾಜ್ಯದಲ್ಲಿ ಉತ್ತರ ಕೊಟ್ಟಿರೋ ಸರ್ಕಾರದಲ್ಲಿ ವಸತಿ ರಹಿತ ವ್ಯಕ್ತಿಗಳು 37 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ ನಾನು ಹೇಳೋದು. ಕರೆಕ್ಟಾಗಿ ಇವ್ರು ಸರ್ವೆ ಮಾಡಿದ್ರೆ ಬೆಂಗಳೂರಿನಲ್ಲೇ ಇವರಿಗೆ 40 ಲಕ್ಷಕ್ಕಿಂತ ಹೆಚ್ಚಿನ ಜನ ಬೆಂಗಳೂರಿನಲ್ಲೇ ವಸತಿ ರಹಿತರ ಜನ ಬೆಂಗಳೂರಿನಲ್ಲೇ ಸಿಗ್ತಾರೆ. ಇವತ್ತು ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಇನ್ನೊಂದಿರಲಿ, ನಾವೇನು ಬಡವರ ಕಲ್ಯಾಣಕ್ಕೆ ವಿರೋಧ ಅಲ್ಲ. ಆದರೆ ಯಾರು ಮೊದಲು ಅರ್ಜಿ ಹಾಕಿದ್ದಾರೆ, ಅರ್ಜಿ ಆಧಾರಿತವಾಗಿ ಕೊಟ್ಟು ಈ ಬಾಂಗ್ಲಾದೇಶವನ್ನು ಏನು ನಿರ್ಮಾಣ ಆಗಿದೆ, ಈ ಮಿನಿ ಬಾಂಗ್ಲಾದೇಶ ನಿರ್ಮಾಣ ಆಗಿರೋದು ದೇಶಕ್ಕೆ ಧಕ್ಕೆ, ಸಮಾಜಕ್ಕೆ ಧಕ್ಕೆ, ಸುರಕ್ಷತೆಗೆ ಧಕ್ಕೆ. NIA ತನಿಖೆ ಆಗಬೇಕು ಅಂತ ಇನ್ನೇ ಕೆಲವರು ಮಾತಾಡ್ತಾ ಇದ್ರಿ. ಜೊತೆಗೆ ಇವತ್ತು ಅವರು ಬಾಂಗ್ಲಾದಿಂದ ಬಂದಿದ್ದಾರೆ ಹೇಳೋದಕ್ಕೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಪುರಾವೆಗಳಿದೆ ಹೇಳುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರಿ. ಏನು ವಾಟ್ ನೆಕ್ಸ್ಟ್? ಖಂಡಿತ ಈ ಮುಂಚೆನೇ ಹೇಳೋಣಲ್ಲ, 500ಗಿಂತ ಹೆಚ್ಚಿನ ಮನೆ ಮಹದೇವಪುರ ಕ್ಷೇತ್ರದಲ್ಲೂ ಈ ಬಾಂಗ್ಲಾ ಹಿನ್ನೆಲೆ ಇದ್ದ ವ್ಯಕ್ತಿಗಳೇ ಬಂದಿದ್ದರು. ಅದನ್ನು ತೆರವುಗೊಳಿಸುವಂಥದ್ದು, ಅವನ ಪತ್ತೆ ಹೆಚ್ಚಿಡೋಂಥದ್ದು ಆಗಿದೆ. ಇದೇ ದಾರಿಯಲ್ಲಿ ಇಲ್ಲೂ ಇವತ್ತು NIA, ಯಾಕಂದರೆ ಇಲ್ಲಿ ಈ ಸರ್ಕಾರದಿಂದ ನಾವು ನ್ಯಾಯ ಬಯಸೋಕ್ಕಲ್ಲ. ಇವರು ತಾರತಮ್ಯ ಈಗಾಗಲೇ ಅಸಹಾಯಕರಾಗಿ ಹಿಂದೆ ಸರಿದಿದ್ದಾರೆ. ಉತ್ತರ ಕೊಡೋಕ್ಕಾಗ್ದೇ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಸರ್ಕಾರ ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ. ಯಾರಿಂದ ಅಸಹಾಯಕರಾಯಿತು ಸರ್ಕಾರ? ಇದು ಅವರ ಪಕ್ಷದವರೇ. ಇವಾಗ KC ವೇಣುಗೋಪಾಲ್ ಅವರೇ, ವೇಣುಗೋಪಾಲ್ ಅವರು ಟ್ವೀಟಲ್ಲಿ ಹೇಳಿದ್ದಾರೆ, ಇವರ ನಡೆ, ಇವರ ಕಾರ್ಯವೈಖರಿ, ಈ ಸರ್ಕಾರದ ಕಾರ್ಯವೈಖರಿಯನ್ನು ಇವರ ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ಅವರೇ ಸಾರ್ವಜನಿಕವಾಗಿ ಟ್ವೀಟಲ್ಲೇ, ಇದು ಎಕ್ಸಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಇವರ IND ಸ್ನೇಹಿತ ಪಿನರಾಯಿ ವಿಜಯನ್ ಅವರು ಸಾಫ್ಟ್ ಲ್ಯಾಂಡಿಂಗ್ ಕೊಟ್ಟಿರೋವಂಥ ಒಂದು ರಾಜ್ಯವಾಗಿದೆ. ಸಾಫ್ಟ್ ಲ್ಯಾಂಡಿಂಗನ್ನು ಕೊಟ್ಟು ಇವತ್ತು ಅವ್ರು ಕೇಳ್ತಿರೋ ಬುಲ್ಡೋಸರ್ ಸರ್ಕಾರ ಅಂದಿದ ತಕ್ಷಣ ಇವರು ಹಿಂದೆ ಸರಿತಾರೆ. ರಕ್ಷತ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. NIA ತನಿಖೆ ಆಗಬೇಕು, ಜೊತೆಗೆ ಇಲ್ಲಿರೋರು ಯಾರು ಕೂಡ ಸ್ಥಳೀಯರಲ್ಲ, ಅವರು ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರು ಹೇಳುವಂಥ ಮಾತುಗಳು ಹೇಳ್ತಾ ಇದ್ರು. ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡುವಂಥ ಮಾತುಗಳನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬಹುಶಃ ರಕ್ಷತ್, ಇದು ಇನ್ನಷ್ಟು ಜಾಸ್ತಿ ಆಗುವಂಥ, ಯಾಕೆಂದರೆ ಈಗಲೇ ಸರ್ಕಾರ ಘೋಷಣೆಯನ್ನು ಮಾಡಿದೆ, ನಾವು ಅವರಿಗೆ ಮನೆಗಳನ್ನು ಕೊಡ್ತೇವೆ ಹೇಳುವಂಥ ಮಾತನ್ನು ಹೇಳಿದೆ. ಹೀಗಾಗಿ BJP ಮತ್ತಷ್ಟು ತೀವ್ರವಾಗಿ ಹೋರಾಟವನ್ನು ಮಾಡುವಂಥ ನಿರ್ಧಾರವನ್ನು ಈಗಾಗಲೇ ಕೈಗೊಂಡಿದೆ. ರಕ್ಷತ್, ಧನ್ಯವಾದ ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.